NMMS ಪರೀಕ್ಷಾ ತಯಾರಿ ನಡೆಸುತ್ತಿರುವಂತಹ ಎಲ್ಲ 8ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ನಿಮ್ಮನ್ನು ನಿಮ್ಮ ಜೀವನವನ್ನ ಇತರರೊಂದಿಗೆ ಹೋಲಿಸಿಕೊಳ್ಳಬೇಡಿ. ಸೂರ್ಯ ಮತ್ತು ಚಂದ್ರನನ್ನ ಹೋಲಿಕೆ ಮಾಡಲು ಸಾಧ್ಯವೇ? ನಿಮ್ಮ ಸಮಯ ಬಂದಾಗ ಖಂಡಿತ ನೀವು ಪ್ರಕಾಶಿಸ್ತೀರಿ, ಅಂದ್ರೆ ನೀವು ಖಂಡಿತ ಹೊಳೆಯುತ್ತೀರಿ. ನಮ್ಮ ಲೈಫು ಬೇರೆ ಲೈಫ್ ತರ ಇರೋದಿಲ್ಲ. ಪ್ರತಿಯೊಬ್ಬರ ಜೀವನ ಕೂಡ ಡಿಫ್ರೆಂಟ್ ಇರೋದ್ರಿಂದ ನಮ್ಮ ಜೀವನವನ್ನ ಇತರರೊಂದಿಗೆ ಯಾವತ್ತೂ ಹೋಲಿಸ್ಕೋಬಾರ್ದು. ನಮ್ಮ ಟೈಮ್ ಸೈನ್ ಆಗೋ ಟೈಮ್ ಬಂದೇ ಬರ್ತೈತಿ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯ್ದು ಚೆನ್ನಾಗಿ ವರ್ಕ್ ಮಾಡ್ಬೇಕಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾರೆ. ಬಹಳ ಇಂಪಾರ್ಟೆಂಟ್ ಟಾಪಿಕ್ ಇದು. ಬಹಳಷ್ಟು ಇದು ಪೇಪರ್ 1 ಜಿಮ್ಯಾಟ್ಗೂ ಹೆಲ್ಪ್ ಆಗುತ್ತಾ, ಪೇಪರ್ 2 ಶಾರ್ಟ್ ಗಣಿತಕ್ಕೂ ಹೆಲ್ಪ್ ಆಗುತ್ತಾ. ಬರೀ NMMS ಅಷ್ಟೇ ಸೀಮಿತ ಅಲ್ಲದೆ ಮ್ಯಾಥಮೆಟಿಕ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಮ್ಯಾಥಮೆಟಿಕ್ಸ್ ಕಂಪ್ಲೀಟ್ ನಿಂತಿರೋದೇ ಈ ಬಾರ್ಡ್ಮಾಸ್ ನಿಯಮದ ಮೇಲೆ. ಅಂದ್ರೆ ಬಹುತೇಕ ಸಮಸ್ಯೆಗಳನ್ನ ಏನು ಸಿಂಪ್ಲಿಫೈ ಮಾಡ್ತಾವೆ, ನಾವು ಸುಲಭೀಕರಣ ಮಾಡ್ತೀವಿ, ಈ ಬಾರ್ಡ್ಮಾಸ್ ನಿಯಮದ ಪರಿಚಯ ಇಲ್ಲ ಅಂದ್ರೆ, ಬಾರ್ಡ್ಮಾಸ್ ನಿಯಮದ ಅರ್ಥ ಗೊತ್ತಾಗಿಲ್ಲ ಅಂದ್ರೆ ನಾವು ತಪ್ಪು ಮಾಡೋ ಸಾಧ್ಯತೆ ಇರ್ತದೆ. ಬಹುತೇಕ ಗಣಿತವನ್ನ ಕರೆಕ್ಟ್ ಮಾಡೋದೇ ಬಾರ್ಡ್ಮಾಸ್ ನಿಯಮ. ಅದಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಈ ಬಾರ್ಡ್ಮಾಸ್ ನಿಯಮ ಚೆನ್ನಾಗಿ ತಿಳ್ಕೊಳ್ಳೋದ್ರಿಂದ ಸುಲಭೀಕರಣ ಬಹಳ ಸುಲಭ ಆಗ್ತದೆ. ಅಂದ್ರೆ ಆ ನಿಯಮಕ್ಕೆ ಅನುಸಾರವಾಗಿ ಸುಲಭೀಕರಣ ಮಾಡಕ್ಕೆ ಅನುಕೂಲ ಆಗುತ್ತೆ. ಆ ಸುಲಭೀಕರಣದ ನಾಲೆಜ್ ಯಾವ್ದಾದ್ಮೇಲೆ ಯಾವ ಸುಲಭೀಕರಣ ಮಾಡಬೇಕು, ಫಸ್ಟ್ ಭಾಗಾಕಾರ ಮಾಡಬೇಕು, ಫಸ್ಟ್ ಗುಣಾಕಾರ ಮಾಡಬೇಕು, ಅಥವಾ ಬ್ರಾಕೆಟ್ ಅನ್ನು ಬಿಡಿಸ್ಬೇಕು, ಈ ತರ ಗೊಂದಲ ಇದ್ದಾಗ ಈ ಬಾರ್ಡ್ಮಾಸ್ ನಿಯಮ ನಮಗೆ ಬಹಳಷ್ಟು ಹೆಲ್ಪ್ ಆಗ್ತೈತಿ. ಇದು ಜಸ್ಟ್ NMMS ಅಷ್ಟೇ ಸೀಮಿತ ಅಲ್ಲದೆ ಮ್ಯಾಥಮೆಟಿಕ್ಸ್ಗೂ ಕೂಡ ರಿಲೇಟ್ ಇರೋದ್ರಿಂದ ಡೇ ಟು ಡೇ ಲೈಫ್ಗೆ ಅನುಕೂಲ ಆಗೋದ್ರಿಂದ ಬಹಳ ಚೆನ್ನಾಗಿ ಕಲಿಬೇಕು. ಇದರ ಇಂಪಾರ್ಟೆನ್ಸ್ ಅನ್ನ ಒಂದು ಉದಾಹರಣೆ ಮೂಲಕ ನಾವು ತಿಳ್ಕೊಳ್ಳೋಣ. ಒಂದು ಅವಿಭಕ್ತ ಕುಟುಂಬದಲ್ಲಿ ಅಜ್ಜ ಅಮ್ಮ, ಅಪ್ಪ ಅವ್ವ, ಆಂಟಿ ಅಂಕಲ್, ಚಿಕ್ಕ ಮಕ್ಕಳೆಲ್ಲರೂ ಕೂಡ ಒಂದು ದೊಡ್ಡ ಕುಟುಂಬದಲ್ಲಿ ಅದಾರಂದ್ರ ಫಸ್ಟ್ ನೀವು ಚಾ ಮಾಡ್ಕೊಂಡ್ ಬಂದಾಗ ಯಾರಿಗೆ ಕೊಡ್ತೀರಿ? ನೀವು ಫಸ್ಟ್ ತೀರಾ ಸೀನಿಯರ್ ಇದ್ದಾರೆ ಯಾರು, ಅಜ್ಜ ಅಮ್ಮ, ಅವ್ರಿಗೆ ಫಸ್ಟ್ ಚಾ ಕೊಡ್ತೀವಿ. ನೆಕ್ಸ್ಟ್ ಅಪ್ಪ ಅವ್ವ ಕೊಡ್ತೀವಿ, ಆಮೇಲೆ ಆಂಟಿ ಅಂಕಲ್ ಕೊಡ್ತೀವಿ, ತದನಂತರ ಚಿಕ್ಕ ಮಕ್ಕಳಿಗೆ ಕೊಡ್ತೀವಿ. ಅಂದ್ರೆ ಒಂದು ಸೀನಿಯಾರಿಟಿ, ಫಸ್ಟ್ ಅಜ್ಜ ಅಮ್ಮ, ಅವ್ರಿಗಿಂತ ಚಿಕ್ಕವ್ರ ಅಪ್ಪ ಅವ್ವ, ಅವ್ರಿಗಿಂತ ಚಿಕ್ಕವ್ರ ಆಂಟಿ ಅಂಕಲ್, ಹಿಂಗ ಸೀನಿಯಾರಿಟಿ ಬೇಸ್ ಮೇಲೆ ಚಾನ ಕೊಡ್ತಾ ಹೋಗ್ತೀವಿ. ಕೆಲವು ಸಂದರ್ಭದಲ್ಲಿ ಅಜ್ಜ ಅಮ್ಮ ಊರಿಗೆ ಹೋಗಿರ್ತಾರೆ, ಬರೀ ಅಪ್ಪ ಅವ್ವ, ಆಂಟಿ ಅಂಕಲ್, ಚಿಕ್ಕ ಮಕ್ಕಳು ಅಷ್ಟೇ ಇರ್ತಾರೆ. ಅವಾಗ ನೀವು ಚಾ ಮಾಡಿದಾಗ ಯಾರಿಗೆ ಕೊಡ್ತೀರಿ? ಇದ್ದದ್ರೊಳಗೆ ಯಾರು ಸೀನಿಯರ್ ಅದಾರ, ಅಪ್ಪ ಅವ್ವ, ಅವ್ರಿಗೆ ಫಸ್ಟ್ ಚಾ ಕೊಡ್ತೀರಿ, ಆಮೇಲೆ ಆಂಟಿ ಅಂಕಲ್, ಆಮೇಲೆ ಚಿಕ್ಕ ಮಕ್ಕಳು. ಏಕಕಾಲಕ್ಕೆ ಬ್ರಾಕೆಟ್ ಬಿಡಿಸೋದು, ವಿಶಿಷ್ಟ ಗುಣಾಕಾರ, ಭಾಗಾಕಾರ, ಗುಣಾಕಾರ, ಸಂಕಲನ, ವ್ಯವಕಲನ ಒಟ್ಟಿಗೆ ಇದ್ದಾಗ ಇದು ಅಜ್ಜ ಅಮ್ಮ ಇದ್ದಂಗೆ. ಫಸ್ಟ್ ಅಜ್ಜ ಅಮ್ಮಗೆ ಆದ್ಯತೆ ಕೊಡು, ಫಸ್ಟ್ ಬ್ರಾಕೆಟ್ ಬಿಡಿಸ್ಬೇಕು. ಬ್ರಾಕೆಟ್ ಒಳಗೆ ಮತ್ತೆ 4 ಟೈಪ್ ಅದಾವ. ರೇಖಾವರ್ಣ ಫಸ್ಟ್ ಬಿಡಿಸ್ಬೇಕು, ಅಲ್ಪಾವರ್ಣ ನೆಕ್ಸ್ಟ್ ಬಿಡಿಸ್ಬೇಕು, ನೆಕ್ಸ್ಟ್ ಪುಷ್ಪವರ್ಣ, ಕೊನೆಗೆ ಅಧಿಕಾವರ್ಣ ಅಥವಾ ಚೌಕಾವರ್ಣ. ಇದು ಅಜ್ಜ ಅಮ್ಮ ಇದ್ದಂಗೆ. ನೆಕ್ಸ್ಟ್ ಆರ್, ಆಫ್, ರ, ದ ಅಂತ ಕರಿತಾವ. 2/3 ರ 4, 5/6 ರ 8, ಈ ತರ ರ ದ ಬರೀತಾವ ವಿಶಿಷ್ಟ ಗುಣಾಕಾರ. ಅದನ್ನ ನೆಕ್ಸ್ಟ್ ಮಾಡ್ಬೇಕು. ನೆಕ್ಸ್ಟ್ ಡಿವಿಷನ್, ಭಾಗಾಕಾರ ನೆಕ್ಸ್ಟ್ ಮಾಡ್ಬೇಕು. ವಿಶಿಷ್ಟ ಗುಣಾಕಾರ ಆದ್ಮೇಲೆ ಭಾಗಾಕಾರ ಮಾಡ್ಬೇಕು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್, ಭಾಗಾಕಾರ ಆದ್ಮೇಲೆ ಗುಣಾಕಾರ ಮಾಡ್ಬೇಕು. ಎಡಿಷನ್, ಸಂಕಲನ ಮಾಡ್ಬೇಕು. ನೆಕ್ಸ್ಟ್ ಲಾಸ್ಟ್ ಸಬ್ಟ್ರಾಕ್ಷನ್, ವ್ಯವಕಲನ. ಬಿ ಅಂದ್ರೆ ಬ್ರಾಕೆಟ್, ಓ ಅಂದ್ರೆ ಆರ್, ಆಫ್, ಡಿ ಅಂದ್ರೆ ಡಿವಿಷನ್, ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್, ಎ ಅಂದ್ರೆ ಎಡಿಷನ್, ಎಸ್ ಅಂದ್ರೆ ಸಬ್ಟ್ರಾಕ್ಷನ್. ಒಟ್ಟಿಗೆ ಸೇರಿ ನಾವೇನು ಕರಿತೀವಿ? ಬಾರ್ಡ್ಮಾಸ್ ರೂಲ್ ಅಂತ ಕರಿತೀವಿ. ಬಾರ್ಡ್ಮಾಸ್ ನಿಯಮ, ಬಾರ್ಡ್ಮಾಸ್ ರೂಲ್ ಅಂತ ಕರಿತೀವಿ. ಇದರ ಪ್ರಕಾರನೇ ನಾವು ಗಣಿತದ ಸುಲಭೀಕರಣ ಮಾಡಬೇಕು. ಏಕಕಾಲಕ್ಕೆ ವಸ್ತು ಇದ್ದಾಗ ಫಸ್ಟ್ ಬ್ರಾಕೆಟ್ ಸುಲಭೀಕರಿಸಬೇಕು, ನೆಕ್ಸ್ಟ್ ವಿಶಿಷ್ಟ ಗುಣಾಕಾರ ಮಾಡಬೇಕು, ತದನಂತರ ಭಾಗಾಕಾರ, ಗುಣಾಕಾರ, ಸಂಕಲನ, ವ್ಯವಕಲನ. ಬರೀ ಇಷ್ಟ ಕೊಟ್ಟಿದ್ರಪ್ಪ ನಮಗೆ, ಭಾಗಿಸೋದು, ಗುಣಿಸೋದು, ಕೂಡಿಸೋದು, ಕಳೆದ ಇಷ್ಟ 4 ಕ್ರಿಯೆ ಕೊಟ್ಟಾರಂದ್ರ ಫಸ್ಟ್ ನೀವು ಭಾಗಾಕಾರ ಮಾಡಿ. ಇದ್ದದ್ರಾಗ ಯಾರು ಸೀನಿಯರ್? ಭಾಗಾಕಾರ, ಅದಾದ್ಮೇಲೆ ಗುಣಾಕಾರ, ಆಮೇಲೆ ಸಂಕಲನ, ಆಮೇಲೆ ವ್ಯವಕಲನ. ಈ ನಿಯಮ ಫಾಲೋ ಮಾಡಿದ್ರ ನೀವು ಖಂಡಿತವಾಗ್ಲೂ ಕೂಡ ಲೆಕ್ಕ ತಪ್ಪಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ಒಂದು ಸುಲಭೀಕರಣ ಸಮಸ್ಯೆ ಕೇಳಿರ್ತಾರ. ತುಂಬಾ ವಯಸ್ಸಿರ್ತಾರ, ರ್ಯಾಂಕ್ ಸ್ಟೂಡೆಂಟ್ ಇರ್ತಾರ, ಆದಾಗಿ ಕೂಡ ಈ ಸುಲಭೀಕರಣ ಸಮಸ್ಯೆಯನ್ನ ತಪ್ಪು ಮಾಡಿರ್ತಾರೆ. ಯಾಕಂದ್ರೆ ಅವರಿಗೆ ಬಾರ್ಡ್ಮಾಸ್ ನಿಯಮದ ತತ್ವ ಅರ್ಥ ಆಗಿರೋದು. ಅದಕ್ಕೆ ಇದು ಬಹಳ ಇಂಪಾರ್ಟೆಂಟ್, ವೆರಿ ಎಸೆನ್ಷಿಯಲ್ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೂಡ, ಜೊತೆಗೆ ಮ್ಯಾಥಮೆಟಿಕ್ಸ್ ಕೂಡ. ಈಗ ಗೊತ್ತಾಯ್ತಲ್ಲ. ಈಗ ಬ್ರಾಕೆಟ್, ಫಸ್ಟ್ ಬ್ರಾಕೆಟ್ ಸುಲಭೀಕರಿಸಬೇಕು. ಆ ಬ್ರಾಕೆಟ್ ಒಳಗೆ ಏಕಕಾಲಕ್ಕೆ 4 ಆವರಣ ಕೊಟ್ಟಿದ್ರೆ ಫಸ್ಟ್ ರೇಖಾವರ್ಣ, ಆಮೇಲೆ ಅಲ್ಪಾವರ್ಣ, ಪುಷ್ಪವರ್ಣ, ಚೌಕಾವರ್ಣ, ಆಮೇಲೆ ವಿಶಿಷ್ಟ ಗುಣಾಕಾರ ಮಾಡಬೇಕು. ನೆಕ್ಸ್ಟ್ ಭಾಗಾಕಾರ, ಗುಣಾಕಾರ, ಸಂಕಲನ, ವ್ಯವಕಲನ. ಸಮ್ಟೈಮ್ಸ್ ಬರೀ ಕೂಡಿಸೋದು ಕಳೆದ ಅಷ್ಟ ಕೊಟ್ಟಿದ್ರು, ಅವಾಗ ಯಾವ್ದು ಫಸ್ಟ್ ಮಾಡ್ಬೇಕು? ಕೂಡ್ಸೋದು ಮಾಡ್ಬೇಕು. ಇದ್ದಿದ್ರೊಳಗೆ ಯಾರು ಸೀನಿಯರ್? ಕೂಡ್ಸೋದು, ಆಮೇಲೆ ಲಾಸ್ಟ್ ಕಡೆ. ಒಂದಿಷ್ಟು ಸಮಸ್ಯೆ ಬಿಡಿಸ್ತಾ ಹೋಗೋಣ, ನಿಮಗೆ ಒಂದು ಐಡಿಯಾ ಕ್ಲಿಯರ್ ಬರುತ್ತೆ. 2 + 4 divided by bracket of 2, 22 + 6 bracket complete into 2. ನೋಡಿ ಇದನ್ನ ಹೆಂಗೆ ಸುಲಭೀಕರಿಸೋದು? ಇಲ್ಲಿ ಏಕಕಾಲಕ್ಕ ಸಂಕಲನ, ಭಾಗಾಕಾರ, ಬ್ರಾಕೆಟ್, ಗುಣಾಕಾರ ಎಷ್ಟದ ನೋಡಿ? 1, 2, 3,
ನಾಲ್ಕು ಕ್ರಿಯೆಗಳದಾವ. ಇದರೊಳಗೆ ಮೋಸ್ಟ್ ಸೀನಿಯರ್ ಯಾವುದು? ಫಸ್ಟ್ ಬ್ರಾಕೆಟ್ ಸುಲಭೀಕರಿಸ್ಬೇಕು. ಯಾಕಂದ್ರೆ ಬಿ ಬ್ರಾಕೆಟ್ ಸುಲಭೀಕರಿಸ್ಬೇಕು. ಉಳ್ಕಿದ್ವಲ್ಲ ಆಸ್ ಇಟ್ ಈಸ್ ಬರಿತೇನೆ ನಾನು. 2 + 4 ಡಿವೈಡೆಡ್ ಬೈ ಬ್ರಾಕೆಟ್ ಅನ್ನ ಸುಲಭೀಕರಿಸೋದಂದ್ರೆ ಬ್ರಾಕೆಟ್ ಒಳಗಿರುವಂತ ಕ್ರಿಯೆಯನ್ನ ಮಾಡಿಬಿಟ್ರೆ ಬ್ರಾಕೆಟ್ ತಂತಾನ ಹೋಗುತ್ತೆ. 22 + 6 ಅಂದ್ರೆ 22 6 ಕೂಡಿಸ್ಬೇಕು. ನೋಡಿ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಭಾಗಾಕಾರಕ್ಕಿಂತ ಮೊದಲು ಸಂಕಲನ ಮಾಡೋದನ್ರಿ ಅಂತೇಳಿ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇದು ಬ್ರಾಕೆಟ್ ಅನ್ನ ಬಿಡಿಸ್ತಾ ಇದೀವಿ ನಾವು. ಬ್ರಾಕೆಟ್ ಸಂಕಲನ ಭಾಗಾಕಾರವನ್ನ ಮೀರಿದ್ದು ಫಸ್ಟ್ ಬರ್ದಿತ್ತು. ಈ ಬ್ರಾಕೆಟ್ ಒಳಗೆ ಯಾವ ಕ್ರಿಯೆ ಇರ್ತೈತೆ ಅದನ್ನ ಮಾಡೋದು. 22 6 28. ನೋಡಿ, ಈ ತರ ನಾನು ಸುಲಭೀಕರಿಸಿದ ತಕ್ಷಣ 22 6 ಕೂಡಿಸಿದ ತಕ್ಷಣ 28 ಆಯ್ತು. ಬ್ರಾಕೆಟ್ ಹೋಯ್ತದ. ನೆಕ್ಸ್ಟ್ ಇಂಟು 2 ಆಸ್ ಇಟ್ ಈಸ್. ಈಗ ಯಾವ ಕ್ರಿಯೆ ಮಾಡೋಕ್ ನೋಡ್ರಿ. ಭಾಗಾಕಾರ ಐತಿ, ಗುಣಾಕಾರ ಐತಿ, ಸಂಕಲನ ಐತಿ. ಫಸ್ಟ್ ನೀವು ಯಾವ ನೋಡಕ್ ಇದ್ದಾಗ ಸೀನಿಯರ್ ಯಾವ್ದು? ಭಾಗಾಕಾರ. ಭಾಗಾಕಾರ ಯಾವ ಎರಡು ಸಂಖ್ಯೆಗಳ ಮಧ್ಯೆ ಐತಿ ಅದನ್ನ ಭಾಗಿಸ್ಬೇಕು ನಾವು. 2 ಆಸ್ ಇಟ್ ಈಸ್ ಪ್ಲಸ್ 4/28 ಭಾಗಿಸೋ ರೂಪ ಬರೀತೀನಿ ಇಂಟು 2. 4 1 4 7 28. 2 + 1/7 ಇಂಟು 2. ಇವಾಗ ಪ್ಲಸ್ ಮತ್ತು ಗುಣಾಕಾರದೊಳಗೆ ಗುಣಾಕಾರ ಸೀನಿಯರ್. ಫಸ್ಟ್ ಗುಣಾಕಾರ ಮಾಡಬೇಕು. 2 + 2 2/7. ಇದನ್ನ ಸುಲಭೀಕರಿಸಿದ್ರೆ ಭಿನ್ನ ರಾಶಿಗಳ ಸಂಕಲನ ಅಂದ್ರೆ ಛೇದಗಳ ಲಸ ಕಂಡುಹಿಡಿಬೇಕು. 1 ಮತ್ತು 7 ಲಸ 7. 1 7 7 1 7 14 ಪ್ಲಸ್ 2 2 14 16 ನೋಡಿ. ಸಿಂಪಲ್ ಆಗಿ ಮಾಡಿದ್ ನೋಡಿ. ಅದಕ್ಕೆ ಬಾಡ್ಮಾಸ್ ನಿಯಮ ನಿಮ್ಗೆ ಕ್ಲಿಯರ್ ಗೊತ್ತಿದ್ರ ಉತ್ತರ ತಪ್ಪಕ್ಕೆ ಸಾಧ್ಯನೇ ಇಲ್ಲ. ಬಾಡ್ಮಾಸ್ ನಿಮಗೆ ಗೊತ್ತಿಲ್ಲ ಅಂದ್ರೆ ತುಂಬಾ ಸುಲಭ ಸಮಸ್ಯೆಯಲ್ಲಿ ಕೂಡ ಉತ್ತರ ತಪ್ಪು ಮಾಡ್ತೀವಿ. ಅದಕ್ಕೆ ವೆರಿ ಎಸೆನ್ಷಿಯಲ್ ಮ್ಯಾಥಮೆಟಿಕ್ಸ್ಗೆ ಇದು ಫಸ್ಟ್ ಸಮಸ್ಯೆ. ಸೆಕೆಂಡ್ ಪ್ರಾಬ್ಲಮ್, ಪುಷ್ಪಾವರ್ಣ 15 × 32 ಡಿವೈಡ್ ಬೈ 2 × 5 ಪುಷ್ಪಾವರ್ಣ ಕಂಪ್ಲೀಟ್ ಡಿವೈಡ್ ಬೈ 75. ಬಾಡ್ಮಾಸ್ ನಿಯಮದ ಪ್ರಕಾರ ಫಸ್ಟ್ ಏನ್ ಮಾಡ್ಬೇಕು? ಆವರಣ ಬಿಡಿಸ್ಬೇಕು. ಆವರಣದೊಳಗ ಪುಷ್ಪಾವರ್ಣ ಒಂದೇ ಐತಿ, ಹಾಗಾಗಿ ಪುಷ್ಪಾವರ್ಣ ಫಸ್ಟ್ ಬಿಡಿಸೋಣ. ಪುಷ್ಪಾವರಣದೊಳಗೆ ನೋಡ್ರಿ ಹಲವಾರು. ಪುಷ್ಪಾವರಣದಲ್ಲಿ ಕೂಡ ಇಲ್ಲಿ ಗುಣಾಕಾರ ಐತಿ, ಭಾಗಾಕಾರ ಐತಿ ಮತ್ತು ಗುಣಾಕಾರ ಐತಿ. ಇಲ್ಲಿ ಸೀರಿಯಾಲಿಟಿ ಒಟ್ಟ ತಪ್ಪಬಾರ್ದು. ಇಲ್ಲಿ ಏಕಕಾಲಕ್ಕೆ ಭಾಗಾಕಾರ ಗುಣಾಕಾರ ಅದಾವ ಅಂದ್ರೆ ಫಸ್ಟ್ ಭಾಗಾಕಾರ ಮಾಡ್ಬೇಕು. ಉಳ್ಕಿದೆಲ್ಲ ಯಾವ್ದು ಇಟ್ಟಿಸಿದ್ದಾನೆ 15 ಇಂಟು ನೋಡಿ. ಭಾಗಾಕಾರ ಯಾವ ಎರಡು ಸಂಖ್ಯೆ ಮಧ್ಯೆ ಐತಿ? 32 ಮತ್ತು 2 ಮಧ್ಯೆ. ಅಂದ್ರೆ 32ಅನ್ನ ನೀವು 2ರಿಂದ ಭಾಗಿಸ್ಬೇಕಂತ ಅರ್ಥ. ಇಂಟು 5 ಪುಷ್ಪವರ್ಣ ಆಸ್ ಇಟ್ ಈಸ್. ಪುಷ್ಪ ಅಂದ್ರೆ ಒಳಗಿಂದೆಲ್ಲ ಸುಲಭೀಕರಣ ಆದ್ಮೇಲೆ ಪುಷ್ಪವರ್ಣ ಹೋಗ್ತೈತಿ. 15 ಇದೇನಾಗುತ್ತೆ ನೋಡಿ. 2 1 2 16 32. ಇದೇನು ಉಳಿತು? 16 ಇಂಟು 5 ಡಿವೈಡ್ ಬೈ 75. ಎಸ್, ಇಲ್ಲಿ ಏಕಕಾಲ ಗುಣಾಕಾರ ಚಿಹ್ನೆ ಐತಿ, ಗುಣಾಕಾರ ಮಾಡಿಬಿಡೋದು. 16 80 80 15 1200 ಆಗ್ತದೆ. 1200 ಇದು ಒಳಗಿಂದೆಲ್ಲ ಸುಲಭೀಕರಣ ಕಂಪ್ಲೀಟ್ ಆಯ್ತಂದ್ರೆ ಬ್ರಾಕೆಟ್ ತಂತಾನ ಹೋಗ್ತೈತಿ. ನೆಕ್ಸ್ಟ್ ಡಿವೈಡ್ ಬೈ ಇರೋದ್ರಿಂದ ನಾನು ಅದನ್ನ ಕೆಳಗೆ ಬರಿತೀನಿ. ಸುಲಭೀಕರಿಸೋಣ. ಬಿಡಿಸ್ತಾದ್ಮೇಲೆ 5 ಇರೋದ್ರಿಂದ 5ರಿಂದ ಭಾಗ ಹೋಗ್ತಾ 5 1 5 5 5 25 5 2 10 5 3 15 5 4 20 5 8 40 3 1 3 1 3 16 ಬಂದಿತ್ತು. ಈ ಥರ ಭಾಳ ಸುಲಭವಾಗಿ ಉತ್ತರ ಕಂಡುಹಿಡಿಯಬಹುದು. ಎಸ್, ಥರ್ಡ್ ಪ್ರಾಬ್ಲಮ್, 5 into bracket of 2 into 3 raised to 4 bracket complete divided by 6 plus 7 minus 8. ನೋಡಿ, ಬಾಡ್ಮಾಸ್ ನಿಯಮದ ಪ್ರಕಾರ ಫಸ್ಟ್ ಬ್ರಾಕೆಟ್ ಅನ್ನು ಸುಲಭೀಕರಿಸಬೇಕು. ಉಳಿಕಿದ್ದೆಲ್ಲ ಆಸ್ ಇಟ್ ಈಸ್ ಬರ್ತೀನಿ. 5 ಇಂಟು 2 ಇಂಟು 3 raised to 4 ಅಂದ್ರೆ 3ಅನ್ನ 4 ಸರಿ ಇಟ್ಕೊಂಡಿಸ್ಬೇಕಂತ ಅರ್ಥ. 3 ಇಂಟು 3 ಇಂಟು 3 ಇಂಟು 3 ಅಂದ್ರೆ 3 3 9 9 3 27 27 3 81 ಆಗ್ತೈತಿ. ಡಿವೈಡ್ ಬೈ 6 ಪ್ಲಸ್ 7 ಮೈನಸ್ 8. 5 ಇಂಟು 81 162 ಗುಣಾಕಾರ ಮಾಡಿದ್ವಿ, ಬ್ರಾಕೆಟ್ ಹೋಯ್ತು. 6 ಪ್ಲಸ್ 7 ಮೈನಸ್ 8. ನೋಡ್ರಿ, ಫಸ್ಟ್ ಇಲ್ಲಿ ಮತ್ತೆ ಗುಣಾಕಾರ ಭಾಗಾಕಾರ ಸಂಕಲನ ವ್ಯವಕಲ ಏಕಕಾಲಕ್ಕೆ 4 ಕ್ರಿಯೆ ಅದು. ಫಸ್ಟ್ ಭಾಗಾಕಾರ ಮಾಡ್ಬೇಕು. ಅಂದ್ರೆ 5 ಆಸ್ ಇಟ್ ಈಸ್ 162ಕ್ಕೆ 6ರಿಂದ ಭಾಗಿಸ್ಬೇಕು. ಪ್ಲಸ್ 7 ಮೈನಸ್ 8. 6 1 6 12 4 ಉಳಿತು 42 6 42. 5 ಇಂಟು 27 ಪ್ಲಸ್ 7 ಮೈನಸ್ 8. ಈಗ ಗುಣಾಕಾರ ಸಂಕಲನ ವ್ಯವಕಲನದಾಗ ಫಸ್ಟ್ ಗುಣಾಕಾರ ಮಾಡ್ಬೇಕು. 27 135 ಪ್ಲಸ್ 7 ಮೈನಸ್ 8. ಪ್ಲಸ್ ಮೈನಸ್ ಇದ್ದಾಗ ಫಸ್ಟ್ ಪ್ಲಸ್ ಮಾಡ್ಬೇಕು. 135 142 ಮೈನಸ್ 8. 142 8 ಕಳೆದ್ರೆ 134.
ನೋಡಿ ಸುಲಭವಾಗಿ ಈ ಬಾಡ್ ಮಾಸ್ ನಿಯಮ ಗೊತ್ತಿದ್ರೆ ಬಹಳ ಸುಲಭವಾಗಿ ಅಕ್ಯುರೇಟ್ ಆಗಿ ಮಾಡ್ಬೋದು. ಫೋರ್ತ್ ಪ್ರಾಬ್ಲಮ್ 5ರಲ್ಲಿ ಅಥವಾ 5/2 ಡಿವೈಡ್ ಬೈ 5 ಪ್ಲಸ್ 3. ನೋಡಿ ಇಲ್ಲಿ ಬ್ರಾಕೆಟ್ ಇಲ್ಲಿ ಆದರೂ ರ ದ ಅಂತ ಬಂದ್ರೆ ವಿಶಿಷ್ಟ ಗುಣಾಕಾರ ಅಂದ್ರೆ ನಾವು 5 ಮತ್ತು 8 2 ಹಾಕಿ ಫಸ್ಟ್ ಇದನ್ನು ಕ್ರಿಯೆ ಮಾಡಬೇಕು. ಫಸ್ಟ್ ಭಾಗಿಸಂಗಿದೆ ಡಿವೈಡ್ ಬೈ 5 ಪ್ಲಸ್ 3. 5 10 ಡಿವೈಡ್ ಬೈ 5 ಪ್ಲಸ್ 3. ಈ ನೆಕ್ಸ್ಟ್ ಭಾಗಾಕಾರ ಸಂಕಲನ ಇದ್ದಾಗ ಫಸ್ಟ್ ಭಾಗಾಕಾರ ಮಾಡಬೇಕು. 10ಕ್ಕೆ 5ರಿಂದ ಭಾಗಿಸ್ಬೇಕು ಪ್ಲಸ್ 3. 5 ಅಂದರೆ 5 10. 2 ಪ್ಲಸ್ 3 ಅಂದ್ರೆ ಎಷ್ಟು? 5. ಈ 5ರಲ್ಲಿ 2 ಈ ಥರ ಕೊಟ್ಟಾಗ ರ ದ ಅಂತಂದ್ರೆ ಅವುಗಳ ಮಧ್ಯೆ ವಿಶಿಷ್ಟ ಗುಣಾಕಾರ ಅಂದ್ರೆ ಗುಣಾಕಾರ ಚಿಹ್ನೆ ಹಾಕಿ ಫಸ್ಟ್ ಅವೆರಡನ್ನು ಗುಣಾಕಾರ ಮಾಡಿ ನೆಕ್ಸ್ಟ್ ಭಾಗಾಕಾರ ಮಾಡಬೇಕು. ಪ್ರಾಬ್ಲಮ್ ನೋಡ್ರಿ, ಇದು ಸ್ವಲ್ಪ ವೆರೈಟಿ ಐತಿ. ಎಲ್ಲ ರೀತಿಯ ಕ್ರಿಯೆಗಳು ಬಂದಿದ್ದಾವೆ ಇಲ್ಲಿ. ಇಲ್ಲಿ ಬ್ರಾಕೆಟ್ ಐತಿ, ಅಲ್ಪಾವರಣ ಐತಿ, ಚೌಕಾವರಣ ಐತಿ, ನೆಕ್ಸ್ಟ್ ವಿಶಿಷ್ಟ ಗುಣಾಕಾರ ಕೂಡ ಐತಿ. ಆಲ್ಮೋಸ್ಟ್ ಎಲ್ಲವೂ ಕ್ರಿಯೆಗಳು ಬಂದಿದ್ದಾವೆ ಇಲ್ಲಿ ಭಾಗ. ಈ ಬ್ರಾಕೆಟ್ ಅಷ್ಟ ನೋಡ್ರಿ, ಇಲ್ಲಿ ಅಲ್ಪಾವರಣ ಅಷ್ಟ ಸುಲಭೀಕರಿಸೋಣ. ಫಸ್ಟ್ ನಾವು 18ರಿಗೆ 6 ಕಳೆದ್ರೆ 12. ಈ ಬ್ರಾಕೆಟ್ ಒಳಗಿನ ಕ್ರಿಯೆ ಮಾಡಿದ ತಕ್ಷಣ ಈ ಬ್ರಾಕೆಟ್ ಹೋಗಿಬಿಡ್ತದೆ. 18ರಿಗೆ 6 ಕಳೆದ್ರೆ 12 ಡಿವೈಡ್ ಬೈ 4. ಈ ಕ್ರಿಯೆ ಏನು ಮುಗುದಿಲ್ಲ, ಅದಕ್ಕೆ ಬ್ರಾಕೆಟ್ ಹಾಕೋಣ ಆಸ್ ಇಟ್ ಈಸ್. ಇದು 72 ಮೈನಸ್ 12 ಡಿವೈಡೆಡ್ ಬೈ ಆಸ್ ಇಟ್ ಈಸ್ ಹಾಕಿ ಇಲ್ಲಿ ನೋಡ್ರಿ 3ರಲ್ಲಿ 2 ಫಸ್ಟ್ ವಿಶಿಷ್ಟ ಗುಣಾಕಾರ ಮಾಡ್ಬೇಕು. ಅಂದ್ರೆ ಇದೇನಾಕೈತಿ 3 ಇಂಟು 2 ಆಗ್ತೈತಿ. 3ರಲ್ಲಿ 2 ಅಂದ್ರೆ ಭಾಗಾಕಾರ ಬಿಟ್ಟು ಫಸ್ಟ್ ಯಾಕೆ ಗುಣಾಕಾರ ಮಾಡಾಕತ್ತ ನಾವು? ವಿಶಿಷ್ಟ ಗುಣಾಕಾರ. 12ಕ್ಕೆ 4 ಭಾಗಿಸಿರ 4 3 12 ಇದು 3 ಆಗ್ತೈತಿ. ಪ್ಲಸ್ ಇದು 72 ಮೈನಸ್ 12 ಡಿವೈಡೆಡ್ ಬೈ 3ರಲ್ಲಿ 6 ಆಗ್ತೈತಿ. ನೆಕ್ಸ್ಟ್ 3 ಪ್ಲಸ್ ನೋಡಿ ಇಲ್ಲಿ ಮೈನಸ್ ಮತ್ತು ಭಾಗಾಕಾರದ ಒಟ್ಟಿಗೆ 72 ಮೈನಸ್ 12ಕ್ಕೆ 6ರಿಂದ ಭಾಗಿಸ್ಬೇಕು. 6 ಅಂದರೆ 6 12. 72 ಮೈನಸ್ ಇದೆಷ್ಟು 2. 72ರಾಗ 2 ಕಳೆದ್ಬಿಟ್ರೆ ಈ ಕ್ರಿಯೆ ಮುಗಿತೈತಿ, ಬ್ರಾಕೆಟ್ ಹೋಗ್ತೈತಿ. 70 ಉಳಿತೈತಿ. 70 ಪ್ಲಸ್ 3 73. ಎಷ್ಟು ಸುಲಭವಾಗಿ ನೀವು ಬಾಡ್ ಮಾಸ್ ನಿಯಮದ ರೂಲ್, ಬಾಡ್ ಮಾಸ್ ನಿಯಮ ನಿಮಗೆ ಕರೆಕ್ಟ್ ಗೊತ್ತಿದ್ರೆ ನಿಮಗೆ ಸುಲಭೀಕರಣ ಸಮಸ್ಯೆ ಅನಿಸೋದೇ ಇಲ್ಲ, ಜೊತೆಗೆ ಉತ್ತರನೂ ಕರೆಕ್ಟ್ ಬರ್ತದೆ. ಅದಕ್ಕೆ ಇದು ಭಾಳ ಇಂಪಾರ್ಟೆಂಟ್. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ, NMM ಪರೀಕ್ಷೆ ದೃಷ್ಟಿಯಿಂದ, ಮ್ಯಾಥಮೆಟಿಕ್ಸ್ ದೃಷ್ಟಿಯಿಂದ, ಎಲ್ಲ ದೃಷ್ಟಿಯಿಂದಲೂ ಕೂಡ ಭಾಳ ಅನುಕೂಲ ಆಗುತ್ತೆ. ನಿಮ್ಮ ಮ್ಯಾಥಮೆಟಿಕ್ಸ್ ನಾಲೆಜನ್ನು ಇಂಪ್ರೂವ್ ಮಾಡ್ತೈತಿ. ಅದಕ್ಕೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ 5 ಸಮಸ್ಯೆ ಬಿಡಿಸ್ರಿ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಬಾಡ್ ಮಾಸ್ ನಿಯಮ ಸಮಸ್ಯೆ ಬಿಡಿಸೋಣ ಅಂತ ಹೇಳ್ತಾ ಈ ಒಂದು ತರಗತಿ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.